ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ರದ್ದು ಕಾಫಿ ಆಯಿತಾ? ನಂದು ಸಹ ಆಯಿತು. ಇವಾಗ ವಿಡಿಯೋ ಮಾಡಲಿಕ್ಕೆ ಕೂತ್ಕೊಂಡೆ. ಸೊ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟಿಗೆ. ನನ್ನ ಪರ್ಸ್ನಲ್ ಆಗಿ ನನ್ನ ಬಗ್ಗೆ ಹೇಳ್ಕೊಂಡಾಗ ಸಹ ನೀವೆಲ್ಲರೂ ನನ್ನ ವಿಡಿಯೋವನ್ನು ನೋಡಿ ನನಗೆ ಪ್ರೋತ್ಸಾಹಿಸಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಷಯ ಬಂದು ಮೊಡವೆಗಳು. ಸೊ ಮೊಡವೆಗಳಿಂದ ತುಂಬ ಜನ ತುಂಬ ಪೇಚಾಡ್ತಾ ಇರ್ತಾರೆ. ಎಸ್ಪೆಷಲಿ ಟೀನೇಜರ್ಸಿಗೆ ತುಂಬ ಪರದಾಟ ಆಗ್ತಾ ಇರುತ್ತೆ. ಯಾಕೆಂತಂದರೆ ಮೊಡವೆಗಳು ಆಗಾಗ ಬರ್ತಾನೆ ಇರುತ್ತೆ ಅವ್ರ ಸ್ಕಿನ್ನಿಗೆ. ಸೊ ಹೇಗೆ ಅದನ್ನ ಓವರ್ ನೈಟ್ ಅಲ್ಲಿ ಹೋಗ್ಸೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಇವತ್ತಿನ ಟಾಪಿಕ್ಗೆ ಹೋಗೋಣ. ಇವತ್ತಿನ ವಿಷಯ ಮೊಡವೆ ಅಂತಂದ್ರೆ ಎಷ್ಟು ಗೊಂದಲ ಅಲ್ವಾ ಫ್ರೆಂಡ್ಸ್. ನಾನು ಸಹ ಚಿಕ್ಕ ವಯಸ್ಸಲ್ಲಿ, ನನಗೆ ಸಹ ತುಂಬಾ ಚಿಕ್ಕ ವಯಸ್ಸಿಂದಾನೇ ಮೊಡವೆಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ನಾನು 7th 8th ಇಂದಾನು ತುಂಬಾ ಮೊಡವೆಗಳು ಬರ್ತಾ ಇತ್ತು ನನಗೆ. ನನ್ನ ಮುಖ ನೋಡಿದವರೆಲ್ಲ ಹೇಳ್ತಾ ಇದ್ರು, ನೀನ್ ಎಷ್ಟು ಚೆನ್ನಾಗಿದೀಯಾ, ಬಟ್ ನಿನ್ ಮೊಡವೆಯಿಂದಾನೇ ನಿನ್ನ ರೂಪ ತುಂಬಾ ಒಂಥರ ಕಾಣಿಸ್ತಾ ಇದೆ, ಮೊದಲು ನೀನು ಈ ಮೊಡವೆಗೋಸ್ಕರ ಏನಾದ್ರು ಮಾಡ್ಬೇಕಂತ ಹೇಳಿ. ಫಸ್ಟ್ ಇವಾಗ ಹೇಗೆ ನನ್ನ ನೋಡಿದ ತಕ್ಷಣ ಎಲ್ರು ಸುಟ್ಟಿದೀಯಾ, ಏನಾಗಿದೆ ಅಂತ ಕೇಳೋ ತರ ಮೊದಲು ಮೊಡವೆ ಬಗ್ಗೆ ಇತ್ತು. ಯಾಕೋ ನನಗೆ ಒಂದಲ್ಲ ಒಂದು ಚಿಂತೆ ಅಥವಾ ಒಂದಲ್ಲ ಒಂದು ಕಾಟ ಮೊದಲಿಂದಾನು ಇದ್ದಿದ್ದೆ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಫ್ಕೋರ್ಸ್ ಯಾರು ಸಹ ತಲೆ ಕೆಡಿಸ್ಕೊಳ್ಳಬಾರ್ದು. ಯಾಕೆಂತಂದ್ರೆ ನಾನ್ ನಿಮ್ಗೋಸ್ಕರ ತಂದಿದ್ದೀನಿ ಮೊಡವೆಗಳನ್ನ ಓವರ್ ನೈಟ್, ಅಂದ್ರೆ ಒಂದೇ ರಾತ್ರಿನಲ್ಲಿ ಹಿಂಗಿಂಗ್ ಅನ್ನೋ ಅಷ್ಟರೊಳಗೆ ಓಡಿಸೋ ಅಂತ ವಿಧಾನಗಳು. ಸೊ ತಿಳ್ಕೊಳ್ಳೋಣ. ಸೊ ನಾನು ಈ ಟ್ರೀಟ್ಮೆಂಟ್ ಅನ್ನ ಓವರ್ ನೈಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಮೊಡವೆಗಳು ಜಾಸ್ತಿ ಇದ್ರೆ ಇದು ಓವರ್ ನೈಟ್ ಅಲ್ಲಿ ಹೋಗದೆ ಇರ್ಬೋದು. ಖಂಡಿತ ನೀವು ಮತ್ತೆ ಮತ್ತೆ ಪ್ರಯತ್ನಿಸಿ, ಹೋಗೇ ಹೋಗುತ್ತೆ ಖಂಡಿತವಾಗ್ಲು. ಬಟ್ ನಿಮ್ಗೆ ಅಷ್ಟು ರಿಸಲ್ಟ್ ಇದರಿಂದ ಸಿಗ್ತಾ ಇಲ್ಲ, ನಿಮ್ಮ ಪಿಂಪಲ್ ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾ ಜಾಸ್ತಿ ಏರಿಯಾದಲ್ಲಿ ನಿಮ್ಮ ಪಿಂಪಲ್ಸ್ ಹರಡಿದೆ ಅಂತಂದ್ರೆ ನೀವು ವಾರದಲ್ಲಿ 2-3 ಸಲ ಇದೇ ಟ್ರೀಟ್ಮೆಂಟ್ ಅನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ನಿಮ್ಮ ಮೊಡವೆನೂ ಹೋಗುತ್ತೆ, ಮೊಡವೆನಲ್ಲಿ ಉಂಟಾಗಿರುವ ಕಲೆಗಳು ಸಹ ಹೋಗ್ಬಿಡುತ್ತೆ. ಸೊ ನಾನು ಇದನ್ನ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ಕರಿತೀನಿ. ಯಾಕೆಂತಂದ್ರೆ ಇದರಲ್ಲಿ 3 ಸ್ಟೆಪ್ಗಳಿದೆ. ಸೊ ಈ 3 ಸ್ಟೆಪ್ ಅನ್ನ ನೀವು ಖಂಡಿತ ಬಿಡದೆ ಪಾಲಿಸೋದ್ರಿಂದ ನಿಮ್ಮ ಮೊಡವೆಗಳು ಓವರ್ ನೈಟ್ ಅಲ್ಲಿ ಕಾಣೆ ಆಗುತ್ತೆ. ಇವತ್ತಿನ ಟಾಪಿಕ್ಗೆ ಹೋಗಕ್ಕಿಂತ ಮುಂಚೆ, ಅಂದ್ರೆ ಟ್ರೀಟ್ಮೆಂಟ್ಗೆ ಹೋಗಕ್ಕಿಂತ ಮುಂಚೆ ಮೊಡವೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂದ್ರೆ ಆಯಿಲಿ ಫೇಸ್ ಇರುತ್ತೆ. ಸೊ ಆಯಿಲಿ ಫೇಸ್ ಅವ್ರಿಗೆ ಜಾಸ್ತಿ ಈ ಪಿಂಪಲ್ ಕಾಟ ಕೊಡುತ್ತೆ. ಸೊ ಹಾಗಾಗಿ ನಿಮ್ಮ ಆಯಿಲಿನೆಸ್ ಅನ್ನ ಕಮ್ಮಿ ಮಾಡುವಂತ ಸೋಪ್ ಅನ್ನಾಗ್ಲಿ ಅಥವಾ ಫೇಸ್ ವಾಶ್ ಅನ್ನಾಗ್ಲಿ ಬಳಸೋದ್ರಿಂದ ನಿಮ್ಮ ಫೇಸ್ ಅಲ್ಲಿ ಆಯಿಲ್ ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ಆಯಿಲ್ ಕಮ್ಮಿ ಪ್ರೊಡ್ಯೂಸ್ ಆದಾಗ ಅದರಲ್ಲಿ ಕೂರೋ ಡರ್ಟ್ ಅಥವಾ ಏನೇ ಧೂಳು ಅಥವಾ ಬೇರೆ ಯಾವುದೇ ಬೇಡದೇ ಇರೋ ವಸ್ತುಗಳೆಲ್ಲ ಹೋಗಿ ನಿಮ್ಮ ಆಯಿಲಿನೆಸ್ ಕಮ್ಮಿ ಆಗೋದ್ರಿಂದ ಜೊತೆಗೆ ನಿಮಗೆ ಮೊಡವೆ ಬರೋ ಚಾನ್ಸಸ್ ಸಹ ಕಮ್ಮಿ ಆಗುತ್ತೆ. ಸೊ ಮೊಡವೆ ಹೇಗೆ ಬರುತ್ತೆ ನಮ್ಮ ಮುಖದ ಮೇಲೆ? ಆಕ್ಚುಲಿ ನಮ್ಮ ಮುಖದಲ್ಲಿರುವ ಚಿಕ್ಕ ಚಿಕ್ಕ ರಂಧ್ರಗಳೊಳಗೆ ಈ ಮುಖದಲ್ಲಿ ಪ್ರೊಡ್ಯೂಸ್ ಆಗೋ ಆಯಿಲು ಮತ್ತೆ ಹೊರಗಡೆಯಿಂದ ಬಂದು ಕೂರೋ ಡರ್ಟ್ ಅಂದ್ರೆ ಧೂಳು, ಆ ಧೂಳು ಏನಾಗುತ್ತೆ ಒಳಗಡೆ ಪೋರ್ ಒಳಗಡೆ ಹೋಗಿ, ಪೋರ್ ಅಂದ್ರೆ ರಂಧ್ರಗಳು, ಈ ರಂಧ್ರಗಳ ಒಳಗಡೆ ಹೋಗಿ ನಮ್ಮ ರಂಧ್ರಗಳನ್ನ ಬ್ಲಾಕ್ ಮಾಡೋದ್ರ ಮೂಲಕ ಅದೇನಾಗುತ್ತೆ ಒಳಗಡೆನೆ ಇನ್ಫೆಕ್ಟ್ ಆಗ್ತಾ ಹೋಗುತ್ತೆ ಮತ್ತೆ ಅದು ಹೊರಗಡೆಗೆ ಪಿಂಪಲ್ ಆಗಿ ಬರುತ್ತೆ. ಸೊ ಮೊಡವೆ ಆಗೋ ವಿಧಾನ ಇದು. ಸೊ ಇದನ್ನ ಹೇಗೆ ತಡಿಬೇಕು ನೀವು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಫೇಸ್ ಅಲ್ಲಿ ಆಯಿಲ್, ಡ್ರೈ ಫೇಸ್ ಇದ್ರೆ ನೀವು ಮಾಯಿಶ್ಚರೈಸರ್ ಹಾಕಬೇಕು. ಹಾಗೆ ಆಯಿಲಿ ಫೇಸ್ ಇದ್ರೆ ನೀವು ಆಯಿಲ್ ಬರ್ದೇ ಇರೋ ತರ ಆದಷ್ಟು ಕಂಟ್ರೋಲ್ ಮಾಡಬೇಕು. ಸೊ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಆಗಾಗ ಮುಖ ತೊಳಿತಾ ಇರಿ, ಅಥವಾ ಈವನ್ ಪೌಡರ್ ಹಾಕೋದ್ರಿಂದ ಸಹ ನಿಮ್ಮ ಮುಖದಲ್ಲಿ ಆಯಿಲ್ ಅಷ್ಟಾಗಿ ಬರಲ್ಲ. ಒಳ್ಳೆ ಟೋನರ್ ಬಳಸಿ. ಈವನ್ ಆಯಿಲಿ ಫೇಸ್ ಅವರು ಸಹ ಮಾಯಿಶ್ಚರೈಸರ್ ಮತ್ತೆ ಸನ್ ಬ್ಲಾಕ್ ಅನ್ನ ಯೂಸ್ ಮಾಡಲೇಬೇಕು ಹೊರಗಡೆ ಹೋಗುವಾಗ, ಮನೇಲಿರುವಾಗ ಯಾವಾಗ್ಲೂ. ಸೊ ಅದನ್ನ ಒಂದು ಶಿಸ್ತಾಗಿ ನೀವು ಪಾಲಿಸೋದ್ರಿಂದ ನಿಮ್ಮ ಸ್ಕಿನ್ನಿನ ಹೊಳಪನ್ನ ಯಾವಾಗ್ಲೂ ನೀವು ಕಾಯ್ದಿಟ್ಕೋಬಹುದು. ಸೊ ಅದ್ರ ಜೊತೆಗೆ ನೀವು ಪ್ರತಿನಿತ್ಯ 6-8 ಲೋಟದಷ್ಟು ನೀರನ್ನು ಕುಡೀರಿ. ನೀರು ಅಂದ್ರೆ ಅಮೃತ ಅಂತ ಹೇಳ್ತಾರೆ. ಅದು ತುಂಬಾನೇ ಒಳ್ಳೇದು ಫ್ರೆಂಡ್ಸ್. ನಿಮ್ಮ ಹೆಲ್ತಿಗಾಗ್ಬೋದು, ಸ್ಕಿನ್ನಿಗಾಗ್ಬೋದು, ಹೇರಿಗಾಗ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನೀರು ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆ ಜಾಸ್ತಿ ಮೊಡವೆಗಳು ಬರಬಾರ್ದು, ಮತ್ತೆ ನಿಮ್ಮ ಫೇಸ್ ತುಂಬಾ ಆಯಿಲಿಯಾಗಿ ಕಾಣಿಸ್ಬಾರ್ದು, ಮತ್ತೆ ನಿಮಗೆ ಬಂದಿರೋ ಮೊಡವೆಗಳ ಕಲೆಗಳು ಬೇಗ ವಾಸಿ ಆಗ್ಬೇಕಂತಂದ್ರೆ ನೀವು ಜಾಸ್ತಿ ನೀರನ್ನ ಸೇವಿಸ್ಬೇಕು. ನೀವು ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಮೊಡವೆಗಳನ್ನ ಅಂದ್ರೆ ಹಿಸಬೇಡಿ. ಅದರಿಂದ ವೈಟ್ ಕಲರ್ ಡಿಸ್ಚಾರ್ಜ್ ಆಗುತ್ತೆ. ಮತ್ತೆ ನಮ್ಗೆ ಗೊತ್ತಿರೋದು ಬರೀ ಹೊರಗಡೆ ಬರೋ ಆ ವೈಟ್ ಕಲರ್ ಅಷ್ಟೇನೆ, ಬಟ್ ಒಳಗಡೆ ಸಹ ಅದು ಹಾಗೇನೆ ಊದಿರುತ್ತೆ, ಒಳಗಡೆ ಸಹ ಹಾಗೆ ಇನ್ಫೆಕ್ಟ್ ಆಗಿರುತ್ತೆ. ನಾವ್ ಅದನ್ನ ಗೊತ್ತಿಲ್ಲದೆ ಹಿಸ್ಕಿ ತೆಗ್ದಾಗ ಅದೇನಾಗುತ್ತೆ ಹೊರಗಡೆ ಇರೋದು ಬಂದ್ಬಿಡುತ್ತೆ. ಆಕ್ಚುಲಿ ಒಳಗಡೆ ಸಹ ನಮ್ಗೆ ಆ ಇನ್ಫೆಕ್ಷನ್ ಒಳಗಡೆ ಸಹ ಒಡೆಯೋ ಚಾನ್ಸಸ್ ಇದೆ. ಮತ್ತೆ ಒಳಗಡೆ ಹೋಗೋದ್ರಿಂದ ನಮ್ಮ ಸ್ಕಿನ್ನಿನ ಒಳಗಡೆ ಅದು ಡಿಸ್ಚಾರ್ಜ್ ಆದ್ರೆ ನಮ್ಮ ಆ ಏರಿಯಾ ಪೂರ್ತಿ ಮತ್ತೆ ಪಿಂಪಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ
ಟಚ್ ಮಾಡ್ತಾ ಇರಬೇಡಿ, ಕೆರಿತಾ ಇರಬೇಡಿ, ಮತ್ತೆ ನೋಡ್ತಾ ಇರಬೇಡಿ, ಹೀಗೆ ಹೀಗೆ ಮಾಡ್ತಾ ಇರಬೇಡಿ, ಅಥವಾ ಅದನ್ನ ಬಲವಂತವಾಗಿ ತೆಗೆಯೋ ಪ್ರಯತ್ನ ಮಾಡಬೇಡಿ. ಅದರಿಂದ ನಿಮ್ಮ ಮುಖದಲ್ಲಿರುವ ಮೊಡವೆ ಜೊತೆಗೆ ಅದರ ಕಲೆ ಸಹ ನಿಮ್ಮ ಮುಖದಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಡೈರೆಕ್ಟ್ ಆಗಿ ನಾನು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇ ಸ್ಟೆಪ್ ಬಂದು ಸಪ್ರೆಸ್ ಮಾಡೋದು. ಸಪ್ರೆಸ್ ಮಾಡೋದಂದ್ರೆ ಏನು? ಆಕ್ಚುಲಿ ನಿಮಗೆ ಮೊಡವೆಗಳು ತುಂಬಾ ದಪ್ಪ ದಪ್ಪ ಬಂದಿದ್ರೆ ಅದನ್ನ ಇನ್ಸ್ಟೆಂಟ್ ಆಗಿ ಸೈಜ್ ಅಲ್ಲಿ ಕಮ್ಮಿ ಮಾಡೋದನ್ನ ಸಪ್ರೆಸ್ ಅಂತಾರೆ. ಸೊ ಅದನ್ನ ಹೇಗೆ ಸಪ್ರೆಸ್ ಮಾಡೋದು ಅಂದ್ರೆ ಆ ಊದಿರೋದನ್ನ ಹೇಗೆ ಕಮ್ಮಿ ಮಾಡೋದಂದ್ರೆ, ಒಂದು ಐಸ್ ಕ್ಯೂಬ್ ತಗೊಳ್ಳಿ. ಸೊ ಐಸ್ ಕ್ಯೂಬ್ ಅನ್ನ ಡೈರೆಕ್ಟ್ ಆಗಿ ನಿಮ್ಮ ಮುಖದ ಮೇಲೆ ಇಟ್ಟು ಆ ಮೊಡವೆ ಮೇಲೆ ಈ ತರ ನೀವು ಉಜ್ಜುತ್ತಾ ಇರಿ. 1-2 ನಿಮಿಷ ಹಾಗೆ ಮಾಡಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮುಖದಲ್ಲಿರುವ ಆ ಪಿಂಪಲು ಕಮ್ಮಿ ಆಗುತ್ತೆ. ಅಂದ್ರೆ ಅದರ ಸೈಜ್ ಬಂದು ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಅದರೊಳಗಿರುವ ಜರ್ಮ್ ಸಹ ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಇದು ಕೋಲ್ಡ್, ತುಂಬಾ ಕೋಲ್ಡ್. ಸೊ ತುಂಬಾ ಕೋಲ್ಡ್ ಇದ್ದಾಗ ಜರ್ಮ್ ಸಹ ಹೊರಗಡೆ ಲೇಯರ್ ಅಲ್ಲಿ ಏನೇನು ಜರ್ಮ್ಸ್ ಇರುತ್ತೋ ಅದೆಲ್ಲ ಹೋಗೋ ಚಾನ್ಸಸ್ ಇದೆ. ಅದರ ಜೊತೆಗೆ ಪಿಂಪಲ್ ಬಂದು ಹೀಟಿಗೆ ಬರೋದು. ಸೊ ಇದು ಬಂದು ಕೋಲ್ಡ್. ನಾವಾಗಿರೋ ಐಸ್ ಅದ್ರ ಮೇಲೆ ನಾವು ಸಪ್ರೆಸ್ ಮಾಡೋದಕ್ಕೆ ನೋಡಿದಾಗ ಅದರ ಸೈಜು ಮತ್ತೆ ಅದರಿಂದ ಆಗೋ ನೋವು, ತುಂಬಾ ನೋವ್ತಾ ಇರುತ್ತೆ ಒಂದೊಂದ್ಸಲ ಮೊಡವೆ ಆದಾಗ. ಸೊ ಆ ನೋವು ಸಹ ಕಮ್ಮಿ ಆಗುತ್ತೆ. ಸೊ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವಿವತ್ತು ನೋಡ್ತಾ ಇರೋದು ವೆರಿ ವೆರಿ ಸಿಂಪಲ್ ಅಂಡ್ ಈಸಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಮಲ್ಟಿಪಲ್ ಆಪ್ಷನ್ ಸಹ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕೆಲವೊಂದ್ಸಲ ನಮಗೆ ನಾನು ಹೇಳೋ ಪದಾರ್ಥಗಳು ನಿಮ್ಮ ಮನೇಲಿ ಇಲ್ಲದೆ ಇರ್ಬೋದು, ಅಥವಾ ತಗೊಳಕ್ಕಾಗದೆ ಇರ್ಬೋದು, ಅಥವಾ ದಿಢೀರಂತ ಸಿಗದೆ ಇರ್ಬೋದು. ಸೊ ಹಾಗಾಗಿ ನಾನಿಲ್ಲಿ 2-3 ಆಪ್ಷನ್ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಸಿಗೋ ಆಪ್ಷನ್ ಅನ್ನ ನೀವು ಬಳಸಿ ಯೂಸ್ ಮಾಡಿ. ಟೀ ಟ್ರೀ ಆಯಿಲ್ ಅನ್ನೋದು ಒಂದು ಎಸೆನ್ಷಿಯಲ್ ಆಯಿಲ್, ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನಿಗೆ ಅದು. ಸೊ ಎಸೆನ್ಷಿಯಲ್ ಆಯಿಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಯಾವ್ಯಾವ ಎಸೆನ್ಷಿಯಲ್ ಆಯಿಲ್ ಬಳಸೋದ್ರಿಂದ ಏನೇನು ಉಪಯೋಗ ಅಂತ. ಸೊ ನೀವು ಬಂದು ಇದು ಎಸೆನ್ಷಿಯಲ್ ಆಯಿಲ್ ಅನ್ನೋದು ಬಂದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಹಾಗಾಗಿ ಪದೇ ಪದೇ ತುಂಬಾ ಅದನ್ನ ಯೂಸ್ ಮಾಡ್ತಾ ಇರಬೇಡಿ. ಯಾಕೆಂತಂದ್ರೆ ಅದರ ಬಗ್ಗೆ ಗೊತ್ತಿದ್ರೆ ಮಾತ್ರ ಅದನ್ನ ಯೂಸ್ ಮಾಡಬೇಕು. ಸುಮ್ಮನೆ ಯಾರೋ ಹೀಗೆ ಹೇಳಿದ್ರು ಅಂತ ಅನ್ನೋದಕ್ಕೋಸ್ಕರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ಮೊಡವೆಗಳಿಗೆ ಒಂದೇ ಒಂದು ತೊಟ್ಟು ಈ ಎಸೆನ್ಷಿಯಲ್ ಆಯಿಲ್ ಏನಿದೆ ಇದನ್ನ ಒಂದೇ ಒಂದು ತೊಟ್ಟು ನಿಮ್ಮ ಮೊಡವೆಯ ಮೇಲೆ ಬಿಟ್ಟು ಅದನ್ನ ಒಂದು 20-25 ನಿಮಿಷ ಬಿಟ್ಬಿಟ್ಟು ಅದಾದ್ಮೇಲೆ ಹತ್ತಿಯಿಂದ ಒರೆಸಿ ತೆಗಿರಿ. ಸೊ ಹಾಗೆ ಮಾಡೋದ್ರಿಂದ ನಿಮ್ಮ ಮೊಡವೆ ಮೇಲಿರೋ ಎಲ್ಲ ಕೀಟಾಣುಗಳು ಮತ್ತೆ ಅದೆಲ್ಲ ಕಮ್ಮಿಯಾಗಿ ಇನ್ಫ್ಲಮೇಷನ್ ಏನಾಗಿರುತ್ತೆ ಅದೆಲ್ಲ ಕಮ್ಮಿಯಾಗಿ ನಿಮ್ಮ ಮೊಡವೆ ಬೇಗ ಒಣಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಸಿಗೋ ಲೆಮನ್ ಜ್ಯೂಸ್ ಮತ್ತೆ ಹನಿ, ಅಂದ್ರೆ ನಿಂಬೆ ಹಣ್ಣಿನ ರಸ ಮತ್ತೆ ಜೇನುತುಪ್ಪ, ಇದೆರಡೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೆರೆಸ್ಬಿಟ್ಟು ನಿಮಗೆ ಎಲ್ಲಿ ಮೊಡವೆ ಆಗಿದೆಯೋ ಅದರ ಮೇಲೆ ಹಚ್ಚಿ. ಸೊ ಅದ್ರ ಮೇಲೆ ಹಚ್ಚಿ ಮತ್ತೆ ಒಂದು 20-25 ನಿಮಿಷ ಅದನ್ನ ಬಿಟ್ಬಿಡಿ. ಅದಾದ್ಮೇಲೆ ಕ್ಲೀನ್ ಆಗಿರೋ ಕಾಟನ್ ಬಾಲ್ಸ್ ಇಂದ ಅದನ್ನ ತೆಗೆದ್ಬಿಡಿ. ಸೊ ಹೀಗೆ ಮಾಡೋದ್ರಿಂದ ಸಹ ನಿಮ್ಮ ಮೊಡವೆಗಳು ಮಾಯ ಆಗುತ್ತೆ. ಸೊ ನೆಕ್ಸ್ಟ್ ಅದು ಇಲ್ಲ ನಮ್ಮ ಹತ್ರ ಇನ್ನೇನ್ ಮಾಡ್ಬೋದು? ನಲ್ಲಿ ತಕ್ಷಣಕ್ಕೆ ಸಿಗೋ ಆಲೂಗೆಡ್ಡೆ ರಸವನ್ನು ತಗೊಳ್ಳಿ. ಅದ್ರ ಜೊತೆಗೆ ಸಿನಮನ್ ಪೌಡರ್ ಅಂದ್ರೆ ಚಕ್ಕೆಯ ಪುಡಿ. ಸೊ ಚಕ್ಕೆ ಪುಡಿಯನ್ನ ಸ್ವಲ್ಪ ಸೇರಿಸಿ ಅದನ್ನ ನಿಮ್ಮ ಪಿಂಪಲ್ ಆಗಿರೋ ಜಾಗಕ್ಕೆ ಹಚ್ಬಿಟ್ಟು ಮತ್ತೆ ಅದನ್ನು ಒಂದು 20-25 ನಿಮಿಷದ ತನಕ ಹಾಗೆ ಬಿಟ್ಟು ಅದಾದ್ಮೇಲೆ ಕಾಟನ್ ಬಾಲ್ಸ್ ಇಂದ ತೆಗೆದ್ಬಿಡಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಪಿಂಪಲ್ ಬೇಗ ಒಣಗುತ್ತೆ ಮತ್ತೆ ನಿಮ್ಗೆ ತಕ್ಷಣ ಅದು ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಟ್ರೀಟ್ಮೆಂಟಿನ ಫೈನಲ್ ಸ್ಟೆಪ್, ಥರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಹೀಲ್ ಮಾಡೋದು. ಅಂದ್ರೆ ಸಪ್ರೆಸ್ ಮಾಡಿದ್ರಿ, ಸ್ಪಾಟ್ ಟ್ರೀಟ್ಮೆಂಟ್ ಮಾಡಿದ್ರಿ, ಅದಾದ್ಮೇಲೆ ನೀವು ಅದನ್ನ ಹೀಲ್ ಮಾಡಬೇಕು. ಸೊ ಅದನ್ನ ಹೇಗೆ ಮಾಡೋದು? ತುಂಬಾ ಸುಲಭ ಫ್ರೆಂಡ್ಸ್. ಆಕ್ಚುಲಿ ಅಲೋವೆರಾ ಜೆಲ್ ತಗೊಳ್ಳಿ. ಅಲೋವೆರಾ ಜೆಲ್ಗೆ ನಿಮ್ಮ ಮನೆಯಲ್ಲಿ ಸಿಗುವಂತ ಪುದೀನಾ ಸೊಪ್ಪನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅಲೋವೆರಾ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ರಾತ್ರಿ ಹಚ್ಚಿ ಬೆಳಗ್ಗೆ ತೆಗಿರಿ. ಸೊ ಹಾಗೆ ಮಾಡೋದ್ರಿಂದ ನಿಮ್ಮ ಪಿಂಪಲ್ ಬೆಳಗ್ಗೆ ಅಷ್ಟೊತ್ತಿಗೆ ಮಾಯ ಆಗುತ್ತೆ. ಅಕಸ್ಮಾತ್ ಪುದೀನಾ ಸೊಪ್ಪಿಲ್ಲ ಅಂತಂದ್ರೆ ಈವನ್ ತುಳಸಿ ಎಲೆ ಸಹ ಬಳಸ್ಬೋದು. ತುಳಸಿ ಎಲೆಯನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅಲೋವೆರಾದೊಂದಿಗೆ ಮಿಕ್ಸ್ ಮಾಡಿ ಅದನ್ನು ಸಹ ಪಿಂಪಲ್ಗೆ ಹಚ್ಚೋದ್ರಿಂದ ನಿಮ್ಮ ಮೊಡವೆಗಳು ಮಾಯ ಆಗುತ್ತೆ. ಸೊ ಟೀ ಟ್ರೀ ಆಯಿಲ್ ತಗೊಳಕ್ಕಾಗಲ್ಲ ಅಂತಂದ್ರೆ ಈವನ್ ನೀಮ್ ಆಯಿಲ್ ಅಂತಂದ್ರೆ ಬೇವಿನ ಎಣ್ಣೆನ ಸಹ ನೀವು ಇದೇ ರೀತಿ ಬಳಸ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್,
ಹೇಗೆ ನಿಮ್ಮ ಮೊಡವೆಗಳನ್ನು ಮಾಯ ಮಾಡ್ಬೋದು ಅಂತ. ಸೊ ಇನ್ಮೇಲೆ ಯಾರು ಮೊಡವೆಗಳಿಗೋಸ್ಕರ ಹೆದರೋಗೋಜಿಲ್ಲ, ಅಳೋಗೋಜಿಲ್ಲ, ಬೇಜಾರು ಮಾಡ್ಕೊಳ್ಳೋಗೋಜಿಲ್ಲ. ನನಗೆ ಈ ಟಿಪ್ಸ್ ಎಲ್ಲ ಮೊದಲೇ ಗೊತ್ತಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ನಿಜ ಅನಿಸುತ್ತೆ ತುಂಬ ಸಲ. ಬಟ್ ಏನು ಮಾಡೋದು, ಆಗಿನ ಕಾಲದಲ್ಲಿ ಈ ಥರ ಟೆಕ್ನಾಲಜಿ ಎಲ್ಲ ಇರಲಿಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಎಲ್ಲರೂ ಕಮೆಂಟ್ ಮಾಡೋರು ಎಷ್ಟೊಂದು ಮದುವೆ ಆಗಿದೆ ಅಂತ ಹೇಳಿ, ತುಂಬ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಆಗೋಯ್ತು. ಸೊ ಇನ್ಮೇಲೆ ನೀವ್ಯಾರು ಸಹ ಮೊಡವೆಗೋಸ್ಕರ ಹೆದರ್ಕೋಬೇಡಿ. ಮೊಡವೆ ಬಂದರೆ ಹೇಗಪ್ಪ ಹೊರಗಡೆ ಹೋಗೋದು, ಅದು ಎಸ್ಪೆಷಲಿ ನಾವು ಫಂಕ್ಷನ್ಗೆ ಅಂತ ಯಾವುದೋ ಒಂದು ಫಂಕ್ಷನ್ ಇದೆ, ಕಾಲೇಜಲ್ಲಿ ಆಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿನಲ್ಲೇ ಯಾವುದೋ ಒಂದು ಫಂಕ್ಷನ್ ಅಂತಂದಾಗಲೇ ಆ ಮೊಡವೆ ಇಲ್ಲೂ ಬರಲ್ಲ ಡೈರೆಕ್ಟಾಗಿ ಇಲ್ಲೇ ಬಂದಿರುತ್ತೆ, ಎಲ್ಲೋ ಒಂದು ಕಡೆ ಕಾಣಿಸೋ ಥರನೇ ಬಂದಿರುತ್ತೆ. ಸೊ ಅದು ತುಂಬ ಇರಿಟೇಟ್ ಮಾಡ್ತಾ ಇರುತ್ತೆ ನಮ್ಮನ್ನು. ಸೊ ಅದಕ್ಕೆ ಯಾವುದಕ್ಕೂ ನೀವು ಅಂಜೋ ಅವಶ್ಯಕತೆ ಇಲ್ಲ. ನಾನು ಹೇಳಿರೋ ಇವತ್ತಿನ ಟಿಪ್ಸನ್ನು ಪಾಲಿಸಿ ನಿಮ್ಮ ಮೊಡವೆಗಳಿಂದ ದೂರ ಆಗಿ ಯಾವಾಗಲೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಇದೇ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್, ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರೋ ಟಾಪಿಕನ್ನು ಮತ್ತೆ ತರ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೊಂದೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೂ ಸಹ ನನ್ನ ಚಾನಲ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.